ಏಕಮೇವ ದ್ವಿತೀಯಂ. ಇನ್ನು ಕನ್ಯಾ ರಾಶಿಯ 2024ನೇ ಇಸವಿಯ ಫಲಗಳನ್ನು ನಾವು ಗುರು ಶನಿ ರಾಹು ಕೇತುಗಳ ಮುಖಾಂತರವಾಗಿ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ, ಗುರು ಅಷ್ಟಮದಲ್ಲಿ ಇದ್ದಾನೆ ಕನ್ಯಾ ರಾಶಿಗೆ ಸದ್ಯದಲ್ಲಿ. ಏಪ್ರಿಲ್ 30 ತನಕ ಇರ್ತಾನೆ. ಮೇ 1 ಇಂದ ಚೇಂಜ್ ಆಗ್ತಾನೆ. ಹಾಗಾಗಿ ಏಪ್ರಿಲ್ 30 ತನಕ ಕನ್ಯಾ ರಾಶಿಯವರಿಗೆ ಗುರು ಅಷ್ಟಮದಲ್ಲಿ ಇರೋದ್ರಿಂದ ಅಷ್ಟಮ ಗುರು ಏನು ಫಲಗಳನ್ನ ಕೊಡ್ತಾನೆ ಆ ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗುರು ಅಷ್ಟಮದಲ್ಲಿತ್ತು ಅಂದ್ರೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಬಂಧನ ಉಂಟಾಗ್ತಕ್ಕಂತಹದ್ದು, ಕೋರ್ಟು ಕಚೇರಿಗಳಿಗೆ ಅಲ್ದಾಡ್ತಕ್ಕಂತಹದ್ದು, ಮತ್ತೆ ಎಲ್ಲ ರೀತಿಯಾದಂತಹ ಕಷ್ಟಪ್ರಾಪ್ತಿ, ಮತ್ತೆ ಟೆನ್ಷನ್ ಉಂಟಾಗ್ತಕ್ಕಂತಹದ್ದು, ಆಸ್ತಿ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಇಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂತಹದ್ದು, ಮತ್ತೆ ಮನೆಯಲ್ಲಿ ಗುರು ಹಿರಿಯರನ್ನ ಕಳ್ಕೊಳ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಗುರು ಅಷ್ಟಮದಲ್ಲಿ ಇರತಕ್ಕಂತಹ ಫಲಗಳು. ಅದೇ ರೀತಿಯಲ್ಲಿ ಮೇ 1 ಇಂದ ಗುರು 9ಕ್ಕೆ ಬರ್ತಾನೆ. 9ಕ್ಕೆ ಬಂದಾಗ ಧನಲಾಭ ಉಂಟಾಗತ್ತೆ, ಆರೋಗ್ಯದಲ್ಲಿ ಅನುಕೂಲತೆ ಉಂಟಾಗತ್ತೆ, ಮತ್ತೆ ತೀರ್ಥಯಾತ್ರೆಯನ್ನ ಮಾಡ್ತಕ್ಕಂತಹದ್ದು, ದೂರ ಪ್ರಯಾಣವನ್ನು ಮಾಡ್ತಕ್ಕಂತಹದ್ದು, ಮತ್ತೆ ಗುರು ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ನೌಕರಿನಲ್ಲಿ ಬಡ್ತಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಕನ್ಯಾ ರಾಶಿಯವರು ಮೇಯಿಂದ ಆಚೆಗೆ ಕಾಣಬಹುದಾದಂತಹ ಫಲಗಳು. ಅದೇ ರೀತಿಯಲ್ಲಿ ಶನಿ ಷಷ್ಠದಲ್ಲಿದ್ದಾನೆ. ಶನಿ ಷಷ್ಠದಲ್ಲಿತ್ತು ಅಂದ್ರೆ ಎಲ್ಲ ರೀತಿಯಾದಂತಹ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಧನಲಾಭ ಆಗತ್ತೆ, ಶತ್ರುನಾಶ ಉಂಟಾಗತ್ತೆ, ಮತ್ತೆ ರೋಗದಿಂದ ಬಳಲ್ತಾ ಇತ್ತು ಅಂದ್ರೆ ಆ ರೋಗದಿಂದ ವಿಮುಕ್ತರಾಗ್ತಾರೆ ಅವರು, ಧನಲಾಭ ಉಂಟಾಗತ್ತೆ. ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಏನಿರುತ್ತೆ ಕನ್ಯಾ ರಾಶಿಯವರಿಗೆ ಅವಾಗ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಏಪ್ರಿಲ್ ಕಳೆದ ನಂತರದಲ್ಲಿ, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ರಾಹುವಿನ ಫಲವನ್ನು ನಾವು ನೋಡ್ತು ಅಂದ್ರೆ, ಈ ರಾಹು ಸಪ್ತಮದಲ್ಲಿ ಇದ್ದಾನೆ ಜನ್ಮರಾಶಿಗೆ. ಜನ್ಮರಾಶಿಗೆ ಸಪ್ತಮದಲ್ಲಿ ರಾಹು ಇತ್ತು ಅಂದ್ರೆ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಟೆನ್ಷನ್ ಅಥವಾ ಭಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರದಲ್ಲಿ ಕುಟುಂಬದಲ್ಲಿ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ರಾಹು ಸಪ್ತಮದಲ್ಲಿ ಇರ್ತಕ್ಕಂತಹ ಒಂದು ಫಲ ಆಗಿರುತ್ತೆ. ಅದೇ ರೀತಿಯಲ್ಲಿ ಈ ಕನ್ಯಾ ರಾಶಿಯವರಿಗೆ ಕೇತು ಜನ್ಮ ರಾಶಿಯಲ್ಲೇ ಇದ್ದಾನೆ. ಕೇತು ಜನ್ಮ ರಾಶಿಯಲ್ಲೇ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂಥರ ಬುದ್ಧಿ ಭ್ರಮಣೆ ಆದಂಗೆ, ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ, ಅದಕ್ಕೆ ಕೆಲಸದಲ್ಲಿ ತೋಚೋದಿಲ್ಲ, ಆ ತರ ಆಗ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಭಯ ಉಂಟಾಗತ್ತೆ, ಒಂದು ಉದ್ವೇಗ ಉಂಟಾಗತ್ತೆ ಮತ್ತು ನರಬಾಧೆ ಉಂಟಾಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ವಿಶೇಷವಾಗಿ ಕಾಲಿನ ಸಮಸ್ಯೆ, ಅದರಲ್ಲೂ ಪಾದದ ಸಮಸ್ಯೆ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಈ ಕನ್ಯಾ ರಾಶಿಯವರು ಪಾದವನ್ನ, ತಮ್ಮ ಕಾಲನ್ನ, ಅದರೊಳಗೂ ವಿಶೇಷವಾಗಿ ಪಾದವನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ಈ ಕನ್ಯಾ ರಾಶಿಯವರಿಗೆ ಏನೋ ಒಂದು ರೀತಿಯಾದಂತಹ ಮಾನಸಿಕ ಹಿಂಸೆ ಅಥವಾ ಮಾನಸಿಕ ವೇದನೆ, ದುಃಖ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಕನ್ಯಾ ರಾಶಿಯವರು ಈ ಗುರು ಶನಿ ರಾಹುಕೇತುಗಳು ಸದ್ಯಕ್ಕೆ ಶನಿ ಒಂದು ಚೆನ್ನಾಗಿದೆ, ಗುರು ರಾಹುಕೇತುಗಳು ಮೂರೂ ಚೆನ್ನಾಗಿಲ್ಲ. ಆದ್ರಿಂದ ನೀವು ಏಪ್ರಿಲ್ ತನಕ ಅಂದ್ರೆ ಮೇ ಇಂದ ಸ್ವಲ್ಪ ಅನುಕೂಲ ಆಗುತ್ತೆ ಗುರುವಿನಿಂದ. ಹಾಗಾಗಿ ನೀವು ಗುರು ಶನಿ ಕೇತು ಗ್ರಹಗಳಿಗೆ ನವಗ್ರಹ ವಿಶೇಷ ಗುರು ಶನಿ ಕೇತು ಗುರು ರಾಹು ಕೇತು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಗುರುವಿಗೆ ಕಡಲೆಕಾಳು ಅಥವಾ ಕಡಲೆಬೇಳೆ, ಮತ್ತೆ ರಾಹುವಿಗೆ ಉದ್ದಿನ ಬೇಳೆ, ಮತ್ತೆ ಕೇತುವಿಗೆ ಹುರುಳಿ ಅಥವಾ ಅಲಸಂದೆಯನ್ನ ದಾನ ಮಾಡತಕ್ಕಂಥದ್ದು, ವಿಶೇಷವಾಗಿ ವಿಷ್ಣು ಮತ್ತೆ ಶಿವನ ಒಂದು ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಪಾರಾಯಣ ಮಾಡತಕ್ಕಂಥದ್ದು, ದುರ್ಗೆಯನ್ನು ಕುರಿತು ಪಾರಾಯಣ ಮಾಡತಕ್ಕಂಥದ್ದು, ಮತ್ತೆ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂತಹ ಶ್ರೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಇವೆಲ್ಲವೂ ಕೂಡ ಒಳ್ಳೆಯದು. ಯಾವುದು ನೀವು ಹೇಳ್ಕೊಳಕ್ ಬರಲ್ಲ ಅಂದ್ರೆ ಕಡೆ ಪಕ್ಷ ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ ಅಲ್ಲಿ ಧ್ಯಾನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಕೈಲಾದಷ್ಟು ನೀವು ಯಾರಾದರೂ ತುಂಬಾ ಬಡವರು ನಿರ್ಗತಿಕರು ಯಾರಿರ್ತಾರೆ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು, ಅದಾದ ವಿದ್ಯಾರ್ಥಿಗಳನ್ನ ಓದಿಸೋದಿದ್ರೆ ಓದಿಸ್ತಕ್ಕಂಥದ್ದು, ಅಥವಾ ಇನ್ಯಾರಿಗಾದ್ರೂ ಬಟ್ಟೆ ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು, ಆಹಾರವನ್ನು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿ ಬಹಳ ಅನುಕೂಲ ಆಗುತ್ತೆ. ಹೆಚ್ಚಿನ ವಿವರಗಳು ಬೇಕು ಅಂದ್ರೆ ನೀವು ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಲ್ಲಿ ಅವಾಗವಾಗ ನಾವು ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ಅಥೆಂಟಿಕ್ ಆಗಿ ಹೇಳ್ತಾ ಇರ್ತೀವಿ. ಅದನ್ನ ನೀವು ಕೂಡ 100 ಜನಗಳಿಗೆ ಪೋಸ್ಟ್ ಮಾಡೋದ್ರಿಂದ
ಅವರು ಕೂಡ ಸತ್ಯಾಂಶವನ್ನು ತಿಳ್ಕೊಂಡಂಗಾಗತ್ತೆ. ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಜನಗಳಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದಕ್ಕೆ ನೀವು ಕೂಡ ಸಹಕರಿಸಿ ಅಂತ ಹೇಳ್ತಾ, ಈ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಸ್ವಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.